ಇದು ನಮ್ಮೆಲ್ಲರ ಸಾರ್ವಜನಿಕವಾಗಿ ಯಾಕಂದ್ರೆ ನ್ಯಾಯ ಎಲ್ಲರಿಗೂ ಒಬ್ಬರೇ, ನಿಮಗೂ ಒಂದೇ ತಕ್ಷಣ ಕೈಗೊಳ್ಳಿಲ್ಲ ಅಂದ್ರೆ ಹಿಡ್ಕೊಳ್ರಿ. ಅಧಿಕಾರಿಗಳು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸಲ್ಲಿಸಿರ್ತಕ್ಕಂಥ ಮನವಿನ ಜಿಲ್ಲಾಧಿಕಾರಿಗಳ ಪರವಾಗಿ ತಹಸೀಲ್ದಾರ್ ಆದ ರಾಜೀವ್ ಲೋಚನ ನಾನು ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿನ ನಾನು ಸ್ವೀಕರಿಸಿದ್ದೀನಿ. ಇನ್ನು ಕೂಡಲೇ ಜಿಲ್ಲಾಧಿಕಾರಿಗಳ ಜನತಾ ದಳಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರ ಹೈಕಮಾಂಡ್ಗೆ ಅಧಿಕಾರ. ಪ್ರದೀಪ್ ಈಶ್ವರ್ಗೆ ಜಾತ್ಯತೀತ ಜನತಾ ದಳಕ್ಕೆ, ಜೆಡಿಎಸ್ ಪಕ್ಷಕ್ಕೆ ಏನು ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರಿದ್ದಾರೆ. ಅಷ್ಟು ಜನ ಶಾಸಕರಿಗೂ ಅವಮಾನ ಮಾಡೋ ಕೆಲಸ ಈ ಏನ್ ಅವ್ರ ಹೆಸರು ಹೇಳಕ್ಕೂ ನಮ್ಗೆ ಅಸಹ್ಯ ಆಗ್ತದೆ. ಅದೇನೋ ಬದ್ನೆಕಾಯಿ ಅಂತಾನೆ. ಅದ್ ಯಾವ ಬದ್ನೆಕಾಯಿ ನಮ್ಗಂತೂ ಗೊತ್ತಿಲ್ಲ. ಒಬ್ಬ ಶಾಸಕ ಸ್ಥಾನ ಆಗಿರೋರ್ಗೆ ಅವತ್ತು ಒಂದು ಜಯಂತಿ ಇಡೀ ರಾಜ್ಯದಲ್ಲಿ ಆ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಬೆಂಗಳೂರಿನ ಒಂದು ನಿರ್ಮಾತರ ಒಂದು ಕೆಂಪೇಗೌಡ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಅದು ನಮ್ಮ ಪಕ್ಷದ ಮುಖಂಡರಾದಂತ ನಮ್ಮ ರಾಜ್ಯದ ವರಿಷ್ಠರಾದಂತ ಕುಮಾರಣ್ಣವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಅವ್ರ ಅಣ್ಣ ಅಂತ ಹೇಳೋ ವಿರೋಧ ಪಕ್ಷದವ್ರು ಆಗ್ಬೋದು, ಯಾರಾದ್ರೂ ಆಗ್ಬೋದು, ಅಣ್ಣ ಅಂತ ಕರೀತಾರೆ. ಅವರ ಒಂದು ಕೂದಲಕ್ಕೂ ಸಮಾನ ಇಲ್ಲ ಈ ಪ್ರದೀಪ್ ಈಶ್ವರ್ ಅನ್ನೋದು. ಅವ್ರ ಬಗ್ಗೆ ಅವಹೇಳನಕಾರಿ ಆಗಿ ಕಿತ್ತು ಏನೋ ಕೂದಲು ಕಿತ್ತು ನನ್ನ ಬದ್ನೆಕಾಯಿ ಅದು ಇದು ಅಂತ ಹೇಳಿದ್ರೆ ಇವನೊಬ್ಬ ಶಾಸಕನ ಶಾಸಕ ಸ್ಥಾನಕ್ಕೆ ಏನು ಒಂದು ಜವಾಬ್ದಾರಿಯಾದ ಸ್ಥಾನ ಐತೆ ಅನ್ನೋ ಒಂದು ಅರ್ಥ ಆಯ್ತಾ? ಇವಾಗ ನಮ್ಮ ಪದಾಧಿಕಾರಿಗಳು ಲಾಟ್ರಿ ಶಾಸಕನು ಅಂತ ಕುಮಾರಣ್ಣ ಮನ್ಸು ಮಾಡಿ ಒಂದು ದಿನ ಅಲ್ಲಿ ರ್ಯಾಲಿಗೆ ಬಂದಿದ್ರೆ ಇವನು ಲಾಟ್ರಿನೇ, ಇವನು ಯಾರೋ ಲಾಟ್ರಿನೇ. ಮತ್ತೆ ಬುಕ್ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋ ಅಂತ ಒಬ್ಬ ಇವನು ಅದೇನೋ ಪರಿಶ್ರಮ ಅಂತ ಆ ವಿದ್ಯಾರ್ಥಿಗಳಿಗೆ ಇನ್ ಯಾವ ರೀತಿ ಇವನು ಪಾಠ ಹೇಳ್ತಾನೆ, ಸಂಸ್ಕೃತಿ ಯಾವ ರೀತಿ ಕಲಿಸ್ತಾನೆ ಅನ್ನೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದಿಂದ ಎಲ್ಲಾ ಕಡೆ ಪ್ರತಿಭಟನೆ ನಡೆಸಿ ಇವನಿಗೆ ಎಲ್ಲಾ ತಾಲೂಕುಗಳಲ್ಲೂ ಇವನಿಗೆ ಮರ್ಯಾದೆ ಕಲಿಯಂತ ಕೆಲಸ ಮಾಡ್ತೀರಿ. ಆದ್ರೂ ನಮ್ಮ ಕುಮಾರಣ್ಣ ಅವರ ಒಂದು ಕೃತಜ್ಞತೆ, ಅವರೊಂದು ದೊಡ್ಡತನದಿಂದ ಯಾರು ಪ್ರತಿಭಟನೆ ಮಾಡಬೇಡಿ ಅಂತ ಅವ್ರು ಸುದ್ದಿ ಇರ್ತಾರೆ. ಕೈ ಮುಗಿದು ನಿಮ್ ಮಾಧ್ಯಮಗಳ ಮುಂದೆ ಕೈ ಮುಗಿದು ಅವನ ಹೆಸರು ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ತಾವ್ರೆ. ಅಂತ ಗುಣ ಇವನ ಹತ್ರ ಏನಾದ್ರು 1% ಆದ್ರೂ ಇದೆಯಾ? ಇವ್ರ ಮೇಲೆ ದೂರ ದಾಖಲಾಗಿಲ್ಲ. ಇವ್ರ ಮೇಲೆ ಖಂಡಿತ ಆಗ್ಲೇಬೇಕು. ಇದಕ್ಕೆ ಪ್ರಚೋದನಕಾರಿ ಕೊಟ್ಟವ್ರು ಯಾರು? ಇಡೀ ರೋಡಲ್ಲಿ ಬಂದ್ಬಿಟ್ಟು ತೊಡೆ ತಟ್ಟೋದು, ಮೀಸೆ ತಿರುವುದು ಮಾಡ್ದ. ಅದೇ ಸಭಾಭವನದಲ್ಲಿ ಏನಾದ್ರು ಆತರ ಮಾಡಿದ್ರೆ ಇವ್ನು ಈಚೆ ಬರ್ತಾ ಇದ್ನ? ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಎಂತ ವಿಚಾರ ಆಗ್ತಾ ಇತ್ತು. ಈಗ ಅಮಾಯಕರು ಯಾರೋ ರೈತರು ಕರೆಕ್ಟ್ ನಮ್ಮನ್ನು ಹಂಗ ಅಂದಾಗ ನಮಗ್ ಬೈಯೋದು ಕರೆಕ್ಟೇನಾ? ಚಪ್ಪಲಿ ತಗೊಳೋದೆಲ್ಲ ಹಾಕೋದು. ಇಡೀ 224 ಶಾಸಕರಲ್ಲಿ ಇವತ್ತವರೆಗೂ ಯಾವ್ದಾರ ಒಂದು ಘಟನೆ ನಡೆದೈತಾ? ಬೀದಿನಲ್ಲಿ ಚಪ್ಪಲಿನಲ್ಲಿ ಏಟ್ ತಿಂದಿರೋಂಥದ್ದು ಅದು ಸ್ವಕ್ಷೇತ್ರದಲ್ಲಿ. ಈಗ 9 ಜನ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ನಮ್ಮ ಮುಖಂಡರಾದಂತ ನಿಖಿಲ್ ಅಣ್ಣವರು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಹೇಳೋದಷ್ಟೇ, ಯಾರು ಇದರಿಂದ ಪ್ರಚೋದನಕಾರಿಯಾಗಿ ಯಾರು ಇದಕ್ಕೆ ಹಿಂದೆ ಇತ್ತು, ಮೊದಲನೇದಾಗಿ ಆರೋಪಿ ಅವ್ರನ್ನೇ ಮಾಡ್ಬೇಕು. ಇದಕ್ಕೆ ಇದು ಎಂತ ಜಿಲ್ಲೆ ರೀ? ಸರ್ವೆ ವಿಶ್ವೇಶ್ವರ ಇನ್ನು ಹುಟ್ಟಿದ್ದು ಜಿಲ್ಲೆ ರೀ ಅದು. ಎಂತ ವಿದ್ಯಾವಂತರು ಅಂತ ಆಗಿರಂತ ಇದೆ ರೀ ಅದು. ಕೈವಾರ ನಾರಾಯಣ್ ತಾತ್ನವರು ಒಂದು ಇದ್ರಲ್ಲಿ ಬೆಳೆದಂತ ಜಿಲ್ಲೆ ರೀ ಅದು. ಇವ್ರು ಅಂತ ಸ್ಥಾನದಲ್ಲಿ ಹೋಗಿ ಇವನು ಹೋಗ್ಬಿಟ್ಟು ಈ ತರ ಮಾಡಿ ಪ್ರಚೋದನೆ ಮಾಡಿ ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನ್ ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಒಂದು ಟ್ರೋಲ್ ಮಾಡಿರೋದು ಇಡೀ ಮಾಧ್ಯಮಗಳಲ್ಲೇ ಗೊತ್ತಾಯ್ತು. ನಡಿ ಪಕ್ಕ ಕೂತ್ಕೊ ಅಂತ ಹೇಳಿದ್ದು. ಇವ್ ಯೋಗ್ತಾ ಎಷ್ಟು ಮಾತ್ರ ಐತೆ ಮುಖ್ಯಮಂತ್ರಿ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಗೊತ್ತಿರ್ಬೇಕಲ್ಲ ನಿಮ್ಗೆ. ಪಕ್ಕದಲ್ಲಿ ನಿಂತ್ಕೊಳಕ್ ಬಂದ್ರೆ ಅದು ಇವ್ರು ಸ್ವಕ್ಷೇತ್ರದಲ್ಲೇ ಪಕ್ಕದಲ್ಲಿ ನಿಂತ್ಕೊಳಕ್ ಬಂದ್ರೆ ನಡಿ ಹಿಂದಕ್ಕೆ ನಡಿ ಅಂತಾರೆ. ಅಲ್ಲಿ ನಿಮ್ ಶಾಸಕ ಸ್ಥಾನ ಮುಖ್ಯಮಂತ್ರಿ ಹತ್ರ ಯಾವ ರೀತಿ ಶಾಸಕ ಸ್ಥಾನ ಉಳಿಸ್ಕೊಂಡಿದ್ಯಾ ಅಂತ ಇಡೀ ಮಾಧ್ಯಮಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತಾಗೈತೆ. ಆದ್ರೂ ಇವ್ಗೆ ಮಾನ ಮರ್ಯಾದೆ ಇಲ್ಲ. ನಾನು ಒಬ್ಬ ಶಾಸಕನಾಗಿದ್ದೀನಿ, ಯಾವ ರೀತಿ ನಡ್ಕೊಬೇಕು ಅನ್ನೋದಾದ್ರೂ ಪರಿಜ್ಞಾನ ಇಲ್ವಾ? ಅಭಿವೃದ್ಧಿ ಬಗ್ಗೆ ಏನಾದ್ರು ಮಾತಾಡಿ ಅಲ್ಲಿ ಹೇಳ್ತಾನೆ. ನಾನು 5 ಗಂಟೆಗೆ ಓದ್ತೀನಿ, ಪಾಠ ಹೇಳ್ತೀನಿ, ಇದ್ ಮಾಡ್ತೀನಿ, ಆಮ್ಲೆಟ್ ಬಿಡ್ತೀನಿ. ನಾವ್ ಏನ್ರಿ ಮಾಡಿದ್ರಿ? ಯಾವ ಶಾಸಕ ಮಾಡ್ತಿದ್ ಏನ್ ಮಾಡಿದಾನೆ? ಚಿಕ್ಕಬಳ್ಳಾಪುರದಲ್ಲಿ ನಾವೇ ಪಕ್ಕ ತಾಲೂಕಲ್ಲೇ ಇರೋದು, ನಮ್ಗೇನ್ ಗೊತ್ತಿಲ್ವಾ?
ಒಂದು ರೋಡ್ಗೆ ಯಾವತ್ತಾದ್ರೂ ಒಂದು ರೋಡ್ಗೆ ಶಂಕುಸ್ಥಾಪನೆ ಮಾಡೋಣ, ಒಂದು 3 ವರ್ಷ ಮುಗಿತಾ ಬಂತು. ಯಾವ ಊರಲ್ಲಿ ಆದ್ರೂ ಹೋಗಿ ಒಂದು ಬಾಂಡ್ ಕಾಂಕ್ರೀಟ್ ಹಾಕೋಣ ನೋಡ್ರಿ. ಸುಮ್ನೆ ಮೀಡಿಯಾ ಮುಂದೆ, ಸೋಷಿಯಲ್ ಮೀಡಿಯಾ ಮುಂದೆ ನಾನು ಅದು ಇದು ಅಂತ ಕೊಚ್ಕೊಂಡು ಪೇಪರ್ ಟೈಗರ್, ಇವನು ನಿಜವಾದ ಟೈಗರ್ ಅಲ್ಲ, ಪೇಪರ್ ಟೈಗರ್. ಹಂಗಾಗಿ ನಿಮ್ ಮುಖಾಂತರ, ಮಾಧ್ಯಮ ಮುಖಾಂತರ ಹೇಳೋದು, ಈಗ ರಾಜ್ಯದಲ್ಲೆಲ್ಲ ಎಲ್ಲಾ ಕಡೆ ಎಚ್ಚೆತ್ತುಕೋ ಬದಲು ಕುಮಾರಣ್ಣವ್ರ ಬಗ್ಗೆ ಕ್ಷಮೆ ಕೇಳಿ, ಇವಾಗ ಏನ್ ನಾವು ಆರೋಪಿಗಳನ್ನ ಏನು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ, ತಕ್ಷಣ ಬಿಡುಗಡೆ ಮಾಡಿ ಮುಂದೆ ಈ ರೀತಿ ಐತಾರ ಘಟನೆಗಳು ನಡೆದಿದಂಗೆ ಮುಂಜಾಗ್ರತಾ ಕ್ರಮವಾಗಿ ಇದು ನಡೆಸ್ಕೊಬೇಕಂತ ಪೊಲೀಸ್ ಇಲಾಖೆಯಲ್ಲೂ ನಾನು ಮನವಿ ಮಾಡ್ತಾ, ನಮ್ಮ ಕುಮಾರಣ್ಣವ್ರಿಗೆ ಇದೇ ತಕ್ಷಣದಿಂದಾನೇ ಅವರು ಆಗಿದ್ದಾಯ್ತು, ಇನ್ನು ಮುಂದೆ 2 ವರ್ಷ ಅವನು ತಾಲೂಕಲ್ಲಿ ಓಡಾಡ್ಕೊಂಡು ಶಾಸಕರನ್ನ ನಿಭಾಯಿಸಬೇಕು ಅನ್ನೋದಾದ್ರೆ ಇವತ್ತೇ ಮಾಧ್ಯಮದ ಮುಂದೆ ಕುಮಾರಣ್ಣವ್ರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ನಾನು ಇಡೀ ನಮ್ಮ ತಾಲೂಕಿನ ಎಲ್ಲಾ ನಮ್ಮ ಜನತಾದಳದ ಕಾರ್ಯಕರ್ತರು ಮತ್ತು ಶಾಸಕರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಮತ್ತೆ ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಶಾಸಕನಾಗಿರ್ತಕ್ಕಂಥ ಪ್ರದೀಶ್ ಈಶ್ವರ್ ಅವರು ಯಾರೊಬ್ಬರ ಬಗ್ಗೆನೂ ಮಾತನಾಡ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ಬೇಕಾಗಿತ್ತು. ಆದ್ರೆ ಅವರು ಕಾರ್ಯಕರ್ತರ ಮುಂದೆ ಆ ರೀತಿ ಕುಮಾರಣ್ಣನ ಬಗ್ಗೆ ಅವಹೇಳನಕಾರಿಯಾಗಿ ಪ್ರಚೋದನೆ ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ ಅಂತ ನಾನು ಭಾವಿಸ್ತೀನಿ. ಅವ್ರ ಮೇಲೆ ಕಾನೂನು ರೀತಿಯ ಈ ಕೂಡ್ಲೆ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊತೀನಿ, ಮತ್ತೆ ಜಿಲ್ಲಾಧಿಕಾರಿಗಳ ಹತ್ರ ಮಾಡ್ಕೊತೀನಿ. ಇಲ್ಲಿ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಎಲ್ಲರನ್ನು ಕೂಡ, ಎಲ್ಲಾ ಸಮಾಜ, ಎಲ್ಲ ವರ್ಗದವ್ರನ್ನು ಕೂಡ ತಾಳ್ಮೆ ಸಹನೆಯಿಂದ ನೋಡುವಂತ ಸಮಾಜ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇವರು ಒಬ್ಬರು ವ್ಯಕ್ತಿ ಮೇಲೆ ಟಾರ್ಗೆಟ್ ಮಾಡಿ ಕೇವಲವಾಗಿ ಮಾತಾಡ್ತಾ ಇದ್ರೆ ಅದು ನಮ್ಗೆ ಒಳ್ಳೆ ಶೋಭೆ ತರುವಂತದಲ್ಲ. ಒಬ್ಬ ಶಾಸಕರಾಗಿ, ಶಾಸನ ಸಭೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂತ ಒಬ್ಬ ಶಾಸಕನಾಗಿ ಈ ರೀತಿ ಅಗೌರವವಾಗಿ ನಡ್ಕೊಂತ ಇರೋದು ಎಲ್ರಿಗೂ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನಾನು ಹಲವು ಬಾರಿ ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ರು, ಪ್ರದೀಪ್ ಈಶ್ವರ್ ಅವರು ಬಹಳ ಒಂದು ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ ಕೆಲವ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಹೇಳಿದ್ದೀನಿ, ಒಬ್ಬ ಶಾಸಕ ಸ್ಥಾನ, ನಾನು ಕೂಡ 5 ವರ್ಷ ಶಾಸಕನಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಆರಿಸಿ ಕಳಿಸಿದವರು. ಆ ಪ್ರಭುಗಳ ಎದುರುಗಳಿದೆ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾನು ತಾಳ್ಮೆಯಿಂದ ಕೆಲಸ ಮಾಡಿರ್ತಂದ. ನನ್ನನ್ನ ಬೇಕಾದಷ್ಟು ಕೂಡ ವಿರೋಧ ಪಕ್ಷಗಳು ಬಹಳ ಟೀಕೆ ಮಾಡಿದ್ರು ಕೂಡ ನಾನು ತಾಳ್ಮೆಯಿಂದ ಅವ್ರಿಗೆ ಯಾರಿಗೂ ಕೂಡ ಪ್ರತ್ಯುತ್ತರ ಕೊಡದೆ ಕೆಲಸ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಒಂದು ಸೌಮ್ಯತೆಯಿಂದ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಜನರ ಕಣ್ಮುಂದೆನೇ ಇದೆ. ಆದ್ರೆ ಆ ಮನುಷ್ಯ ಪ್ರತಿದಿನನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಚಾರ ಆಗ್ಬೇಕು ಅನ್ನೋದಿದ್ರೆ ಯಾರ ಬಗ್ಗೆನೋ ಕೆಟ್ಟದ ಮಾತಾಡಿ ಪ್ರಚಾರ ಆಗೋದಕ್ಕೆ ಸಿಗ್ತದೆ ಅನ್ನೋದಕ್ಕೆ ಅದು ಅವ್ರಿಗೆ ಗೊತ್ತಿಲ್ಲ. ಅಂತ ಒಂದು ವ್ಯಕ್ತಿತ್ವನ ಅವ್ರು ಕಳಿಸಿ ಇಡ್ಬೇಕು. ಮತ್ತೆ ಒಂದು ಜವಾಬ್ದಾರಿ ಸ್ಥಾನದಾಗಿರೋರು ಯಾವ ರೀತಿ ಪ್ರಜೆಗಳ ಮುಂದೆ ನಡ್ಕೊಬೇಕು ಅನ್ನೋದು ಅವ್ರಿಗೆ ಎಲ್ಲಾ ತಿಳುವಳಿಕೆಯನ್ನ ಕೊಡಬೇಕು. ವಿಧಾನಸಭೆಯಲ್ಲಿ ನಾವು ಶಾಸಕರಾಗಿ ನೂತನವಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ನಮ್ಗೆ 2-3 ದಿನ ತರಬೇತಿ ಕೊಡ್ತಾರೆ. ಶಾಸಕರಾಗಿ ನಿಮ್ಮ ನಡವಳಿಕೆಗಳೇನು, ಶಾಸನ ಸಭೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕು, ಮತ್ತೆ ಜನರೊಂದಿಗೆ ಯಾವ ರೀತಿ ಸಂಪರ್ಕ ಬೆಳೆಸ್ಬೇಕು, ಯಾವ ರೀತಿ ಜನರನ್ನ ಪ್ರೀತಿ ವಿಶ್ವಾಸದಿಂದ ತಗೋಬೇಕು ಅನ್ನೋದನ್ನ ನಮ್ಮ ಸ್ಪೀಕರ್ ಅವರ ನೇತೃತ್ವದಲ್ಲಿ ನಮ್ಗೆ ತರಬೇತಿಯನ್ನು ಕೊಡ್ತಾರೆ. ಅದೇ ರೀತಿ ಪ್ರದೀಪ್ ಈಶ್ವರ್ಗೆ ವಿಶೇಷವಾಗಿ ಒಂದು ತರಬೇತಿಯನ್ನ ಕೊಡಬೇಕು ಅಂತ ನಾನು ಭಾವಿಸಿದ್ದೇನೆ. ಅವ್ರಿಗೆ ಎಲ್ಲಾರ್ಗು ಕೊಟ್ಟಂಗೆ 224 ಜನ ಶಾಸಕರು ತರಬೇತಿ ಕೊಟ್ರೆ ಅದು ಪ್ರಯೋಜನ ಆಗಲ್ಲ. ಅವ್ರಿಗೆ ಎಲ್ಲಾದ್ರೂ ಒಂದ್ ಕಡೆ ಸಪರೇಟ್ ಆಗಿ ಒಂದು ಅಕಾಡೆಮಿನ ಏನೋ ಒಂದು ಸ್ಥಾಪನೆ ಮಾಡಿ ಅಂತವರಿಗೆ ಒಂದು ತರಬೇತಿಯನ್ನ ಕೊಟ್ರೆ ಅವ್ರ ಮುಂದೆ ಒಂದು ಭವಿಷ್ಯದಲ್ಲಿ ಉತ್ತಮ ಶಾಸಕರಾಗಿ ಕೆಲಸ ಮಾಡಬಹುದು ಅಂತ ನಾನು ಭಾವಿಸಿದ್ದೇನೆ. ಅಂತ ಒಬ್ಬ ಶಾಸಕನಿಗೆ ಈ ಜವಾಬ್ದಾರಿ ಇರ್ತಕ್ಕಂಥವ್ರು ಈ ರೀತಿ ಅಸಹ್ಯ ಮಾತಾಡೋದು ಸರಿ ಇಲ್ಲ. ಅದನ್ನ ನಮ್ಮ ಪಕ್ಷ, ನಮ್ಮ ತಾಲೂಕಿನ ಪ್ರತಿಯೊಬ್ಬ ಕುಟುಂಬಗಳು ಕೂಡ, ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಖಂಡಿಸ್ತೀವಿ. ಈಗಾಗಲೇ ನಿಖಿಲ್ ಕುಮಾರ್ ಸಮ್ಮಣ್ಣವರು ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬೋದಕ್ಕೆ ಈಗಾಗಲೇ ಅವರು ಇದ್ದಂತ ಕಾರಾಗೃಹಕ್ಕೂ ಭೇಟಿ ಕೊಟ್ಟಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವರಿಷ್ಠರು ಏನ್ ಸೂಚನೆ ಕೊಡ್ತಾರೆ ಅದನ್ನ ಪಾಲಿಸೋದಕ್ಕೆ ನಮ್ಮ ವರಿಷ್ಠರಾದಂತ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ, ಗೌರವ ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಕ್ಷಮೆ ಕೇಳದೆ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟವನ್ನ ಮಾಡೋದಕ್ಕೆ ತಯಾರಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಕಷ್ಟಪಡ್ತೀನಿ.